ಆತ್ಮೀಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರಗಳು. 9ನೇ ತರಗತಿಯಲ್ಲಿ NSQF ಅಡಿಯಲ್ಲಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಸಬ್ಜೆಕ್ಟನ್ನು ಆಯ್ಕೆ ಮಾಡಿಕೊಂಡಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ, ಆತ್ಮೀಯ ವಿದ್ಯಾರ್ಥಿಗಳೇ ಈ ಒಂದು ಕ್ಲಾಸ್ನಲ್ಲಿ ನಾವು ಇಲ್ಲಿ ಅಧ್ಯಾಯ 2 ಯೂನಿಟ್ 2ನಲ್ಲಿ ಏನಿದೆ ಅಂದರೆ ಡಾಟಾ ಹ್ಯಾಂಡಲಿಂಗ್ ಮತ್ತು ಕೀಬೋರ್ಡಿಂಗ್ ಸ್ಕಿಲ್ ಅಂತ ಇದೆ. ಈ ಒಂದು ಚಾಪ್ಟರ್ ಮೇಲೆ ಈಗಾಗಲೇ ನಾವು ಒಂದು ವಿಡಿಯೋನ ಅಪ್ಲೋಡನ್ನು ಮಾಡಿದ್ದೇವೆ. ಈ ಒಂದು ವಿಡಿಯೋದಲ್ಲಿ ಈ ಒಂದು ಕ್ಲಾಸ್ನಲ್ಲಿ ನಾವು ವಿಶೇಷವಾಗಿ ನೀವು ಟೈಪಿಂಗನ್ನು ಮಾಡುವಾಗ ನೀವು ರ್ಯಾಪಿಡ್ ಟೈಪಿಂಗ್ ಭಾಳಷ್ಟು ಫಾಸ್ಟಾಗಿ ಯಾವ ರೀತಿ ಟೈಪ್ ಮಾಡಬೇಕು, ಟೈಪ್ ಮಾಡುವಾಗ ಯಾವುದೇ ರೀತಿಯ ತಪ್ಪುಗಳು ಇಲ್ಲದೆ ನೀವು ಯಾವ ರೀತಿ ಟೈಪ್ ಮಾಡಬೇಕು, ಸೊ ಈ ರೀತಿ ನೀವು ತಪ್ಪುಗಳಿಲ್ಲದೆ ಫಾಸ್ಟಾಗಿ ಟೈಪ್ ಮಾಡುವಂತಹ ಒಂದು ಕೌಶಲ್ಯವನ್ನು, ಒಂದು ಸ್ಕಿಲ್ಲನ್ನು ನೀವು ಬೆಳೆಸ್ಕೊಳ್ಬೇಕಾದ್ರೆ ನೀವು ಯಾವ ರೀತಿ ಇದನ್ನು ಮಾಡಲಿಕ್ಕೆ ಸಾಧ್ಯ. ಸೊ ಇದಕ್ಕೆ ಸಂಬಂಧಿಸಿರುವಂತಹ ಒಂದು ವೆಬ್ಸೈಟನ್ನು, ಒಂದು ಸಾಫ್ಟ್ವೇರನ್ನು ಈ ಒಂದು ವಿಡಿಯೋದಲ್ಲಿ ನಾನು ಕ್ಲಾಸ್ನಲ್ಲಿ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ಸಾಫ್ಟ್ವೇರ್ ಬಗ್ಗೆ ನಿಮ್ಮ ಒಂದು ಸಿಲೆಬಸ್ನಲ್ಲಿ ಕೂಡ ಇದೆ ಹಾಗೂ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಕೂಡ ಮೆನ್ಷನ್ ಇದೆ. ಸೊ ಬನ್ನಿ ನೋಡ್ತಾ ಹೋಗೋಣ. ಈ ಒಂದು ಕ್ಲಾಸನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಇದನ್ನು ನಿಮ್ಮ ಒಂದು ಶಾಲೆಯಲ್ಲಿ ಈ ವಿಡಿಯೋ ನೋಡ್ತಾ ಇದ್ದರೆ ನೀವು ಶಿಕ್ಷಕರೇ ದಯವಿಟ್ಟು ಈ ಒಂದು ಸಾಫ್ಟ್ವೇರನ್ನು ಯಾವ ರೀತಿ ಇನ್ಸ್ಟಾಲ್ ಮಾಡಬೇಕು ಹಾಗೂ ಯಾವ ರೀತಿ ಯೂಸ್ ಮಾಡಬೇಕು, ಸೊ ಈ ಒಂದು ನಿಟ್ಟಿನಲ್ಲಿ ಮಕ್ಕಳಿಗೆ ಒಂದಿಷ್ಟು ಸಲಹೆಯನ್ನು ಕೊಡಿ. ಹಾಗೂ ವಿದ್ಯಾರ್ಥಿಗಳು ಮನೆಯಲ್ಲಿ ಏನಾದರೂ ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ಪೇರೆಂಟ್ಸ್ ಈ ಒಂದು ಸಾಫ್ಟ್ವೇರನ್ನು ಯಾವ ರೀತಿ ಡೌನ್ಲೋಡ್ ಮಾಡಬೇಕು, ಯಾವ ರೀತಿ ಆಪರೇಟ್ ಮಾಡಬೇಕು ಎಂಬುದನ್ನು ನೀವು ಒಂದು ಸಲ ನೋಡ್ಕೊಂಡ್ಬಿಟ್ರೆ, ಒಂದು ಸಲ ವಿದ್ಯಾರ್ಥಿಗಳು ಈ ಸಾಫ್ಟ್ವೇರ್ನಲ್ಲಿ ಯಾವ ರೀತಿ ವರ್ಕನ್ನು ಮಾಡಬೇಕು ಅಂತ ತಿಳ್ಕೊಂಬಿಟ್ರೆ ಇನ್ನು ಮುಂದೆ ಅವರು ಭಾಳಷ್ಟು ಫಾಸ್ಟಾಗಿ ಟೈಪ್ ಮಾಡುವಂಥ ಒಂದು ಸ್ಕಿಲ್ಲನ್ನು ಅವರು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ. ಸೊ ಬನ್ನಿ ನೋಡ್ತಾ ಹೋಗೋಣ. ಫಸ್ಟ್ ಆಫ್ ಆಲ್ ಯಾವ ಸಾಫ್ಟ್ವೇರ್ ಇದೆ, ನಿಮ್ಮ ಒಂದು ಲ್ಯಾಪ್ಟಾಪ್ ಅಥವಾ PC ಯ ಒಂದು ಗೂಗಲ್ ಸರ್ಚ್ ಇಂಜನನ್ನು ಓಪನ್ ಮಾಡಿ ಅಲ್ಲಿ ನೀವು ರ್ಯಾಪಿಡ್ ಟೈಪಿಂಗ್ ಟ್ಯೂಟರ್ ಡೌನ್ಲೋಡ್ ಅಂತ ಟೈಪ್ ಮಾಡಬೇಕು. ಟೈಪ್ ಮಾಡಿ ಇಲ್ಲಿ ಸರ್ಚನ್ನು ಕೊಡಿ. ಸೊ ಈ ರೀತಿ ಸರ್ಚ್ ಕೊಟ್ಟಾಗ ನಿಮಗೆ ಡೌನ್ಲೋಡ್ ರ್ಯಾಪಿಡ್ ಟೈಪಿಂಗ್ 5.4 ಟೈಪಿಂಗ್ ಟ್ಯೂಟರ್ ಅಂತ ಒಂದು ಸರ್ಚ್ ರಿಸಲ್ಟ್ ಬರ್ತದೆ. ನೋಡಿ, ಇದು ಗಮನಿಸಬೇಕು. ಪ್ರತಿಯೊಬ್ಬರು ಏನು ಮಾಡಬೇಕಾಗತ್ತೆ, ನಿಮ್ಮ ಶಾಲೆಯಲ್ಲಿ ಈ ಒಂದು ವಿಡಿಯೋ ನೋಡ್ತಾ ಇದ್ದರೆ ನಿಮ್ಮ ಶಾಲೆಯ ಪ್ರತಿಯೊಂದು ಕಂಪ್ಯೂಟರ್ನಲ್ಲಿ ಈ ಸಾಫ್ಟ್ವೇರನ್ನು ಡೌನ್ಲೋಡನ್ನು ಮಾಡಬೇಕು. ಸ್ನೇಹಿತರೆ, ಈ ಒಂದು ನಿಮ್ಮ ಕಂಪ್ಯೂಟರ್ನಲ್ಲಿ ಈ ಒಂದು ಸಾಫ್ಟ್ವೇರನ್ನು ಡೌನ್ಲೋಡ್ ಮಾಡಬೇಕಾದ್ರೆ ಇಂಟರ್ನೆಟ್ ಕನೆಕ್ಟಿವಿಟಿ ಬೇಕು. ಸೊ ಇಂಟರ್ನೆಟ್ ಕನೆಕ್ಟಿವಿಟಿ ಅಂತ ಬಂದಾಗ ಒಂದು ನಿಮ್ಮ ಮೊಬೈಲಿನ ವೈಫೈಯನ್ನು ಸಿಸ್ಟಮ್ಗೆ ಕನೆಕ್ಟ್ ಮಾಡಿ ಅಲ್ಲಿ ಡೌನ್ಲೋಡ್ ಮಾಡಬೇಕು, ಒಂದು ವೇ ಇದೆ. ಸ್ವಲ್ಪ ಒಂದು ಸಮಸ್ಯೆ ಬರ್ತದೆ. ಏನಂದರೆ ನಮ್ಮ ಮೊಬೈಲ್ನಿಂದ ನಾವು ವೈಫೈ ಕನೆಕ್ಟ್ ಮಾಡಬೇಕು ಸರ್, ಆದರೆ ಈ ಒಂದು ಇರುವಂತಹ ಒಂದು ಕಂಪ್ಯೂಟರ್ಸ್ ಏನಿದೆ, ಇರುವಂತಹ PCಗಳೇನಿದೆ ಅಲ್ಲಿ ವೈಫೈಯನ್ನು ಆಕ್ಸೆಸ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಈ ರೀತಿಯ ತೊಂದರೆಗಳು ನಿಮಗೆ ಕಂಡು ಬಂದಲ್ಲಿ ಸ್ನೇಹಿತರೆ ನಾವು ಒಂದಿಷ್ಟು ಕಷ್ಟವನ್ನು ತೆಗೆದುಕೊಳ್ಬೇಕಾಗ್ತದೆ. ಏನಂದರೆ ನಮ್ಮ ಮೊಬೈಲ್ಗೆ ನಮ್ಮ ಒಂದು ಚಾರ್ಜಿಂಗ್ ಡಾಟಾ ಕೇಬಲ್ ಏನಿದೆ, ಚಾರ್ಜಿಂಗ್ ಮಾಡುವಂಥ ವೈರ್ ಏನಿರುತ್ತೆ, ಕೇಬಲ್ ಏನಿರುತ್ತೆ, ಮೊಬೈಲ್ಗೆ ಕನೆಕ್ಟ್ ಮಾಡಿ ನೀವು ನಿಮ್ಮ ಒಂದು ಸಿಸ್ಟಮ್ಗೆ ಕನೆಕ್ಟನ್ನು ಮಾಡಬೇಕು. CPU ಕನೆಕ್ಟ್ ಮಾಡಬೇಕು, ಅಥವಾ ವಿತೌಟ್ CPU ನಿಮ್ಮ ಒಂದು ಸಿಸ್ಟಮ್ ಇದ್ದರೆ ನಿಮ್ಮ ಒಂದು ಸಿಸ್ಟಮ್ಗೆ ಅದನ್ನು ಕನೆಕ್ಟ್ ಮಾಡಿ. ಈ ರೀತಿ ಕನೆಕ್ಟ್ ಆದಮೇಲೆ ಇಲ್ಲಿ ಇಂಟರ್ನೆಟ್ ಆಕ್ಸೆಸ್ ಅಂತ ಬರ್ತದೆ ಲೆಫ್ಟ್ ಸೈಡ್ ಬಾಟಮ್ನಲ್ಲಿ. ಆ ಇಂಟರ್ನೆಟ್ ಆಕ್ಸೆಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಾವು ಮುಂದಿನ ಹಂತಕ್ಕೆ ಹೋಗಿದರೆ ಖಂಡಿತವಾಗಿ ಕೂಡ ನಿಮ್ಮ ಒಂದು ಸಿಸ್ಟಮ್ಗೆ ಕೂಡ ಇಂಟರ್ನೆಟ್ ಆಕ್ಸೆಸ್ ಸಿಗ್ತದೆ. ಸೊ ಒಂದು ಬಾರಿ ಇಂಟರ್ನೆಟ್ ಆಕ್ಸೆಸ್ ಸಿಗ್ತು ನಿಮ್ಮ ಸಿಸ್ಟಮ್ಗೆ ಅಂದರೆ ಈಗ ನಾನು ಎಕ್ಸ್ಪ್ಲೇನ್ ಮಾಡ್ತಿರುವಂಥ ಪ್ರೊಸೀಜರ್ ನಿಮಗೆ ಭಾಳ ಯೂಸ್ ಆಗುತ್ತೆ. ಸೊ ಆದ್ಮೇಲೆ ಇಂಟರ್ನೆಟ್ ಕನೆಕ್ಷನನ್ನು ಮಾಡಿಕೊಂಡ ಮೇಲೆ ಈಗ ನೀವೇನು ಗಮನಿಸ್ತಾ ಇದ್ದೀರಿ, ಡೌನ್ಲೋಡ್ ರ್ಯಾಪಿಡ್ ಟೈಪಿಂಗ್ 5.4 ಟೈಪಿಂಗ್ ಟ್ಯೂಟರ್ ಅಂತ ಬರುತ್ತೆ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿ ಸರ್ಚ್ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ರ್ಯಾಪಿಡ್ ಟೈಪಿಂಗಿನ ಒಂದು ಸಾಫ್ಟ್ವೇರಿನ ಹೋಮ್ ಪೇಜ್ ಬರ್ತದೆ. ಸ್ಕ್ರೋಲ್ ಮಾಡ್ತಾ ಹೋಗಿ ಇಲ್ಲಿ ಸೆಟಪ್ ಫಾರ್ ವಿಂಡೋಸ್ ಅಂತ ಇದೆ. ಸೆಟಪ್ ಫಾರ್ ವಿಂಡೋಸ್ ಅಂದಾಗ ನಿಮಗೆ ಡೌನ್ಲೋಡ್ ರ್ಯಾಪಿಡ್ ಟೈಪಿಂಗ್ ಇಂಟು 64 ಇದೆ, ಡೌನ್ಲೋಡ್ ರ್ಯಾಪಿಡ್ ಟೈಪಿಂಗ್ ಇಂಟು 32 ಅಂತ. ಸೊ 2 ಆಪ್ಷನ್ಸ್ ಬರುತ್ತೆ. ಏನಂದರೆ ಇಲ್ಲಿ ಅಡ್ವಾನ್ಸ್ ಆಗಿರುವಂಥ ಕಂಪ್ಯೂಟರ್ ಇದ್ದರೆ ಅಲ್ಲಿ 64 ಬಿಟ್ ಇರುತ್ತೆ, ಇನ್ನು ಡೌನ್ಲೋಡ್ ಕೆಲವೊಂದು ಏನಿರುತ್ತೆ 32 ಬಿಟ್ ಇರುತ್ತೆ. ಸೊ ನೀವೇನು ಮಾಡಬೇಕು, ನಿಮ್ಮ ಒಂದು ಸಿಸ್ಟಮ್ ಯಾವ ಬಿಟ್ಟಿದೆ, ಸೊ ಇದನ್ನು ನೀವೇನು ಮಾಡ್ಬೋದು, ಎರಡೂ ಡೌನ್ಲೋಡ್ ಮಾಡಿ ನೀವು ಓಪನ್ ಮಾಡ್ಬೋದು. ಒಂದು ಸಲ ನೀವು ಡೌನ್ಲೋಡ್ ರ್ಯಾಪಿಡ್ ಟೈಪಿಂಗ್ ಇಂಟು 32 ಅಂತ ಡೌನ್ಲೋಡ್ ಮಾಡಿ, ಆಗ ನಿಮಗೆ ಒಂದು ಸೆಟಪ್ ಫೈಲ್ ಡೌನ್ಲೋಡ್ ಆಗ್ತದೆ. ಅದ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಇನ್ಸ್ಟಾಲ್ ಪ್ರೊಸೆಸ್ ಕಂಟಿನ್ಯೂ ಆಗುತ್ತೆ. ಸೊ ಇನ್ಸ್ಟಾಲ್ ಮಾಡುವ ನಿಟ್ಟಿನಲ್ಲಿ ಶಿಕ್ಷಕರು ಹೆಲ್ಪ್ ಮಾಡಬೇಕು. ಸೊ ಇನ್ಸ್ಟಾಲ್ ಆಗ್ತಾ ಹೋಗ್ತದೆ. ಫೈನಲಿ ಫಿನಿಶ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ನಿಮ್ಮ ಒಂದು ಡೆಸ್ಕ್ಟಾಪ್ ಮೇಲೆ ನಿಮಗೆ ಏನಾಗುತ್ತೆ ಅಂದರೆ ಒಂದು ರ್ಯಾಪಿಡ್ ಟೈಪಿಂಗ್ ಟ್ಯುಟೋರಿಯಲ್ನ ಒಂದು ಐಕಾನ್ ಬರುತ್ತೆ. ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಈ ಒಂದು ನನ್ನ ಡೆಸ್ಕ್ಟಾಪ್ ಮೇಲೆ ರ್ಯಾಪಿಡ್ ಟೈಪಿಂಗ್ ಟ್ಯುಟೋರಿಯಲ್ ಒಂದು ಐಕಾನ್ ಬಂದಿದೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ನಾನು ಈಗಾಗಲೇ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿರುವಂತಹ ರ್ಯಾಪಿಡ್ ಟೈಪಿಂಗ್ ಟ್ಯುಟೋರಿಯಲ್ ಒಂದು ಐಕಾನ್ ಬಂದಿರುತ್ತೆ ನಿಮ್ಮ ಒಂದು ಡೆಸ್ಕ್ಟಾಪ್ ಮೇಲೆ. ಸೊ ಅದ್ರ ಮೇಲೆ ಡಬಲ್ ಕ್ಲಿಕ್ಕನ್ನು ಮಾಡ್ತೀನಿ. ಸೊ ಈ ರೀತಿಯ ಡಬಲ್ ಕ್ಲಿಕ್ಕನ್ನು ಮಾಡಿದಾಗ ನಿಮಗೆ ಈ ರೀತಿಯ ಸ್ಕ್ರೀನ್ ಬರ್ತದೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ರ್ಯಾಪಿಡ್ ಟೈಪಿಂಗ್ ಟ್ಯುಟೋರಿಯಲ್ ಸಾಫ್ಟ್ವೇರ್ನಲ್ಲಿ ಏನೆಲ್ಲ ಆಪ್ಷನ್ಸ್ ಇದೆ, ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಷನ್ಸನ್ನು ಕೊಡ್ತೀನಿ, ಸ್ವಲ್ಪ ಫಾಲೋಅಪ್ ಮಾಡಿ. ಸೊ ಆದ್ಮೇಲೆ ಈ ರೀತಿ ಒಂದು ಸ್ಕ್ರೀನ್ ಬರ್ತದೆ.
ಈ ಒಂದು ಸಾಫ್ಟ್ವೇರನ್ನು ಬಳಸಿಕೊಂಡು ನಮ್ಮ ಒಂದು ಟೈಪಿಂಗ್ ಸ್ಪೀಡನ್ನು ಇನ್ಕ್ರೀಸ್ ಮಾಡ್ಬೋದು. ಟೈಪಿಂಗ್ ಮಾಡುವಾಗ ತಪ್ಪುಗಳಾಗದಂತೆ ನಾವು ನೋಡ್ಕೊಳ್ಬೋದು. ಹೇಗೆ ಅಂದರೆ ತಾವಿಲ್ಲಿ ಗಮನಿಸಬೇಕು, ನನ್ನ ಒಂದು ಕರ್ಸರನ್ನು ಗಮನಿಸಿ. ಸೊ ಇಲ್ಲಿ ಒಂದು ಸೆಲೆಕ್ಟ್ ಕೋರ್ಸ್ ಅಂತ ಬರುತ್ತೆ. ನಿಮ್ಮ ಕರ್ಸರ್ ಇಲ್ಲಿಗೆ ಹೋದ ಕೂಡಲೇ ಅಲ್ಲಿ ಸೆಲೆಕ್ಟ್ ಕೋರ್ಸ್ ಅಂತ ಬರ್ತದೆ, ಅಲ್ಲಿ ಕ್ಲಿಕ್ ಮಾಡಬೇಕು. ಸೊ ಈ ರೀತಿ ಕ್ಲಿಕ್ ಮಾಡಿದಾಗ ನಿಮಗೆ ಇಂಟ್ರಡಕ್ಷನ್ ಇದೆ, ಬಿಗ್ನರ್ ಇದೆ, ಆಮೇಲೆ ಮತ್ತು ಇಂಟ್ರಡಕ್ಷನ್, ಬಿಗ್ನರ್, ಎಕ್ಸ್ಪೀರಿಯನ್ಸ್ಡ್, ಅಡ್ವಾನ್ಸ್ಡ್ ಅಂತ ಬರುತ್ತೆ, ಆಮೇಲೆ ಟೆಸ್ಟಿಂಗ್ ಅಂತ ಬರ್ತದೆ. ಸೊ ನೀವು ನಿಮ್ಮ ಒಂದು ಟೈಪಿಂಗ್ ಸ್ಕಿಲ್ಲನ್ನು ಇಂಪ್ರೂವ್ ಮಾಡ್ಕೊಳ್ಬೇಕಾದಾಗ ಫಸ್ಟ್ ಆಫ್ ಆಲ್ ಇಂಟ್ರೊಡಕ್ಷನ್ಗೆ ನೀವು ಹೋಗಬೇಕು, ಅದಾದ ನಂತರ ಬಿಗ್ನರ್ಗೆ ಹೋಗಬೇಕು, ಆಮೇಲೆ ಎಕ್ಸ್ಪೀರಿಯನ್ಸ್ಡ್ಗೆ ಹೋಗಬೇಕು, ಆಮೇಲೆ ಅಡ್ವಾನ್ಸ್ಡ್ಗೆ ಹೋಗಬೇಕು, ಫೈನಲಿ ಟೆಸ್ಟಿಂಗಿಗೆ ಹೋಗಬೇಕಾಗತ್ತೆ. ಸೊ ಇಲ್ಲಿ ಏನು ಮಾಡಬೇಕು, ಈ ರೀತಿ ನೀವು ಇಲ್ಲಿ ಸೆಲೆಕ್ಟ್ ಕೋರ್ಸ್ ಅಂತ ನೀವು ಕ್ಲಿಕ್ ಮಾಡಿದಾಗ ಇಂಟ್ರೊಡಕ್ಷನನ್ನು ಕ್ಲಿಕ್ ಮಾಡಬೇಕು. ಸೊ ಇಂಟ್ರೊಡಕ್ಷನ್ ಅಂತ ಕ್ಲಿಕ್ ಮಾಡಿದ ಮೇಲೆ ನನ್ನ ಕರ್ಸರನ್ನು ಅಬ್ಸರ್ವ್ ಮಾಡಿ, ಇಲ್ಲಿ ಲೆಸನ್ ಅಂತ ಇದೆ, ಲೆಸನ್ 1 ಅಂತ. ನೀವು ಅಲ್ಲಿ ಕ್ಲಿಕ್ ಮಾಡಿದಾಗ ಅಲ್ಲಿ ನಮಗೇನಾಗುತ್ತೆ, ಲೆಸನ್ 1 ಕಡೆ ಬೇಸಿಕ್ ಅಂತ ಬರುತ್ತೆ, ಶಿಫ್ಟ್ ಕೀಸ್ ಇದೆ, ಡಿಜಿಟ್ ಕೀಸ್ ಇದೆ, ನ್ಯೂಮರಿಕ್ ಕೀಸ್ ಅಂತ 4 ಬರುತ್ತೆ. ಸೊ ಫಸ್ಟ್ ಆಫ್ ಆಲ್ ನಾನು ಏನು ಸೆಲೆಕ್ಟ್ ಮಾಡಿದ್ದೀನಿ, ಇಲ್ಲಿ ಕೋರ್ಸ್ನಲ್ಲಿ ಇಂಟ್ರೊಡಕ್ಷನ್ ಅಂತ ಸೆಲೆಕ್ಟ್ ಮಾಡಿದೆ. ಲೆಸನ್ ನಾನು ಕ್ಲಿಕ್ ಮಾಡಿದಾಗ ನನಗೆ 4 ಆಪ್ಷನ್ ಬಂತು, ಬೇಸಿಕ್ಸು, ಶಿಫ್ಟ್ ಕೀಸು, ಡಿಜಿಟ್ ಕೀಸು, ನ್ಯೂಮರಿಕ್ ಪ್ಯಾಡ್ ಅಂತ ಬಂತು. ಈಗ ನಾನು ಬೇಸಿಕ್ನಲ್ಲಿ ನಾನು ಮಾಸ್ಟ್ರಿಯನ್ನು ಮಾಡಬೇಕು, ಬೇಸಿಕ್ ಕೀಬೋರ್ಡಿನ ಒಂದು ಬೇಸಿಕ್ನಲ್ಲಿ ನಾನು ಕೌಶಲ್ಯವನ್ನು ಬೆಳೆಸ್ಕೋಬೇಕು, ಸ್ಕಿಲ್ ಬೆಳೆಸ್ಕೋಬೇಕು, ಮಾಸ್ಟರ್ ಆಗಬೇಕು ಅಂದರೆ ಬೇಸಿಕ್ ಅಂತ ನಾವು ಜಸ್ಟ್ ಈ ರೀತಿ ಕರ್ಸರ್ ತಂದಾಗ ಆ ಬೇಸಿಕ್ನಲ್ಲಿ ನಮ್ಮನ್ನು ನಾವು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಒಟ್ಟು 9 ಲೆಸನ್ಸ್ ಇದೆ. 9 ಲೆಸನ್ ಅಂದಾಗೆ ಲೆಸನ್ ನಂಬರ್ 1 ಅಂತ ನೀವು ಕ್ಲಿಕ್ ಮಾಡಿ. ಲೆಸನ್ ನಂಬರ್ 1 ಅಂತ ಕ್ಲಿಕ್ ಮಾಡಿದಾಗ ಈ ರೀತಿ ಅಕ್ಷರಗಳು ಡಿಸ್ಪ್ಲೇ ಆಗ್ತದೆ. ಆತ್ಮೀಯ ವಿದ್ಯಾರ್ಥಿಗಳೇ, ನಿಮ್ಮ ಒಂದು ಟೈಪಿಂಗ್ ಸ್ಕಿಲ್ಲನ್ನು ಫಾಸ್ಟ್ ಮಾಡ್ಕೋಬೇಕಾದಾಗ ಈಗಾಗಲೇ ನಾನು ನನ್ನ ಕಳೆದ ತರಗತಿಯಲ್ಲಿ ನಿಮಗೆ ಹೇಳಿದ್ದೆ, ಇಲ್ಲಿ ಲೆಫ್ಟ್ ಹ್ಯಾಂಡಿನ 4 ಫಿಂಗರ್ಸು, ರೈಟ್ ಹ್ಯಾಂಡಿನ 4 ಫಿಂಗರ್ಸು. ಸೊ ಲೆಫ್ಟ್ ಹ್ಯಾಂಡಿನ ಏನು 4 ಫಿಂಗರ್ಸ್ ಇದೆ ಇದನ್ನು ASDF ಮೇಲೆ ಇಡಬೇಕು. ರೈಟ್ ಹ್ಯಾಂಡಿನ 4 ಫಿಂಗರ್ ಏನಿದೆ ಇಲ್ಲಿ JKL ಸೆಮಿಕಾಲನ್ ಮೇಲೆ ಇಡಬೇಕು. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ನಾನು ಏನು ಮಾಡಿರ್ತೀನಿ, 4 ಫಿಂಗರ್ಸನ್ನು ಈ ರೀತಿ ಇಡ್ತೀನಿ. ಸೊ ಇಟ್ಟ ಮೇಲೆ ಏನು ಮಾಡಬೇಕು ನಾವು ಅಂದರೆ ಅಲ್ಲೇನಿದೆ ಅಂದರೆ ಯಾವ ಒಂದು ಅಕ್ಷರ ಬರ್ತಾ ಇದೆ, ಎಫ್ ಇದೆ, ಎಫನ್ನು ಟೈಪ್ ಮಾಡಬೇಕು. ಎಫ್ ಟೈಪ್ ಆದಮೇಲೆ ಏನಾಯಿತು, ಸ್ಪೇಸ್ ಇದೆ, ನಾವು ಸ್ಪೇಸ್ ಮಾಡಬೇಕು. ಆಮೇಲೆ ಏನಾಗುತ್ತೆ, ಮತ್ತು ಜೆ ಅಂತ ಮಾಡಿ, ಸ್ಪೇಸ್ ಅಂದಾಗ ಸ್ಪೇಸನ್ನು ಕ್ಲಿಕ್ ಮಾಡಿ, ಆಮೇಲೆ ಡಿಯನ್ನು ಕ್ಲಿಕ್ ಮಾಡಿ, ಆಮೇಲೆ ಸ್ಪೇಸನ್ನು ಕ್ಲಿಕ್ ಮಾಡಿ. ಇಲ್ಲಿ ಕೆ ಇದೆ, ಕೆ ಕ್ಲಿಕ್ ಮಾಡುವಾಗ ನಮಗೆ ಬೈ ಮಿಸ್ಟೇಕ್ ನಾನು ಬೇರೆ ಆಲ್ಫಾಬೆಟ್ಸ್ ಏನಾದರೂ ನಾನು ಕ್ಲಿಕ್ ಮಾಡಿದರೆ ರೆಡ್ ಬರ್ತದೆ. ಸೊ ರೆಡ್ ಬಂದಾಗ ಏನಾಯಿತು, ನಾವು ಟೈಪ್ ಮಾಡಿರುವಂಥದ್ದು ತಪ್ಪಾಗಿದೆ ಅಂತ ಅರ್ಥ. ಮುಂದೆ ನಾವೇನು ಮಾಡಬೇಕೀಗ, ಸರಿಯಾದ ಒಂದು ಮತ್ತೊಂದು ಸಲ ಕೆ ಅನ್ನು ಕ್ಲಿಕ್ ಮಾಡಿದಾಗ ಅದು ಮುಂದೆ ಹಂತಕ್ಕೆ ಹೋಗುತ್ತೆ, ಅಲ್ಲಿವರೆಗೂ ನಿಮ್ಮ ಕರ್ಸರ್ ಮುಂದಕ್ಕೆ ಹೋಗೋದಿಲ್ಲ. ಈಗ ನಾನು ಮತ್ತೆ ಸ್ಪೇಸ್ ಕೊಡ್ತೀನಿ, ಎಫ್ ಇದೆ, ಎಫ್ ಅಂತ ಕ್ಲಿಕ್ ಮಾಡಿದೆ, ಸ್ಪೇಸ್ ಕೊಟ್ಟೆ, ಆಮೇಲೆ ಜೆ ಕ್ಲಿಕ್ ಮಾಡಿದೆ, ಸ್ಪೇಸ್ ಕೊಟ್ಟೆ, ಡಿ ನಾನು ಕ್ಲಿಕ್ ಮಾಡಬೇಕಾಗಿತ್ತು, ಬೈ ಮಿಸ್ಟೇಕ್ ನಾನು ಬೇರೆ ಒಂದು ಕೀಯನ್ನು ಪ್ರೆಸ್ ಮಾಡಿದ್ದೀನಿ, ಆವಾಗ ರೆಡ್ ಬರುತ್ತೆ. ರೆಡ್ ನಮಗೆ ಏನು ಹೇಳುತ್ತೆ ಅಂದರೆ ನೀವು ಟೈಪಿಂಗ್ ಮಾಡುವಾಗ ತಪ್ಪನ್ನು ಮಾಡಿದ್ದೀರಿ ಅಂತ. ಸೊ ಹಾಗಾದರೆ ಹೇಗೆ ಹೋಗ್ಬೇಕು ಸರ್ ಮುಂದೆ ಅಂದರೆ, ಡಿ ಇದೆ, ಇನ್ನು ಕರೆಕ್ಟಾಗಿರುವಂಥ ಡಿ ಒಂದು ಅಕ್ಷರವನ್ನು ಕ್ಲಿಕ್ ಮಾಡಿದಾಗ ಆವಾಗ ಕರ್ಸರ್ ಮೂವ್ ಆಗುತ್ತೆ. ಎಲ್ಲಿವರೆಗೂ ಸರಿಯಾಗಿರುವಂಥ ಅಕ್ಷರವನ್ನು ಕೀಯನ್ನು ನೀವು ಪ್ರೆಸ್ ಮಾಡೋದಿಲ್ವೋ ಆ ನಿಮ್ಮ ಕರ್ಸರ್ ಮುಂದಕ್ಕೆ ಹೋಗೋದಿಲ್ಲ. ಸೊ ಇದಾದಮೇಲೆ ನಾನು ಸ್ಪೇಸ್ ಕೊಡ್ತೀನಿ, ಕೆ ಬಂತು, ಕೆ ಕೊಟ್ಟೆ, ಸ್ಪೇಸ್ ಇದೆ, ಎಫ್ ಇದೆ, ಸ್ಪೇಸ್ ಇದೆ, ಜೆ ಇದೆ, ಸ್ಪೇಸ್ ಇದೆ, ಡಿ ಇದೆ. ಡಿ ಅಂತ ನಾನು ಬೇರೆ ನಂಬರ್ ಕ್ಲಿಕ್ ಮಾಡಿದ್ದೆ, ಬೇರೆ ಕೀಯನ್ನು ಕ್ಲಿಕ್ ಮಾಡಿದ್ದೀನಿ, ರೆಡ್ ಅಂತ ಬಂತು. ಈಗ ಮತ್ತೆ ನಾನು ಮತ್ತೊಂದು ಸಲ ಸರಿಯಾಗಿ ಡಿ ಕ್ಲಿಕ್ ಮಾಡಿದಾಗ ಬರ್ತದೆ. ಸೊ ಈ ರೀತಿ ನಾವೇನು ಮಾಡಬೇಕಾಗತ್ತೆ ಅಂದರೆ ಆ ಒಂದು ಪರದೆಯ ಮೇಲೆ, ಆ ಒಂದು ಸ್ಕ್ರೀನ್ ಮೇಲೆ ನಮ್ಗೆ ಏನೆಲ್ಲ ಅಕ್ಷರಗಳು ಕಾಣ್ತಾ ಇವೆ ಆ ಅಕ್ಷರಗಳನ್ನು ನಾವೇನು ಮಾಡಬೇಕು ಅಂದರೆ ಟೈಪ್ ಮಾಡ್ತಾ ಹೋಗಬೇಕು. ಈ ರೀತಿ ಟೈಪ್ ಮಾಡುವಾಗ ನಾವು ಯಾವ ರೀತಿ ಮಾಡಬೇಕು ಅಂದರೆ ನಮ್ಮ ಕೀಬೋರ್ಡನ್ನು ನೋಡದೆ ನೀವು ಟೈಪನ್ನು ಮಾಡಬೇಕು. ಸೊ ನೋಡದೆ ಟೈಪ್ ಮಾಡಬೇಕಂದ್ರೆ ಏನು ಮಾಡಬೇಕು ಅಂದರೆ ನಿಮ್ಮ ಕೀಗಳನ್ನು ನೀವು ಬಾಯಾಟನ್ನು ಮಾಡಬೇಕು. ಹೋಮ್ ಕೀಸ್ ಅಂತ ಬಂದಾಗ ASDF GH JKL ಸೆಮಿಕಾಲನ್ ಇದೆ. ಅಪ್ಪರ್ ಕೀಸ್ ಅಂತ ಬಂದಾಗ QW ERTY UIOP ಇದೆ. ಲೋವರ್ ಕೀಸ್ ಅಂತ ಬಂದಾಗ ZX CV BN M ಮತ್ತು ಕಾಮಾ ಫುಲ್ ಸ್ಟಾಪ್ ಇದೆ. ನ್ಯೂಮರಿಕ್ ಇದೆ, ಫಂಕ್ಷನ್ ಕೀಸ್ ಇದೆ. ನೀವು ಕೂಡ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಈ ಕೀಗಳನ್ನು ನೀವು ಬಯಾಟ್ ಮಾಡಬೇಕು. ASDF ಅನ್ನು ಹೋಮ್ ಕೀ ಅಂತ ಕೇಳ್ತೀವಿ, ಮೇಲೆ ಇರುವಂಥದ್ದು ಅಪ್ಪರ್ ಕೀ, ಕೆಳಗಡೆ ಇರುವಂಥದ್ದು ಲೋವರ್ ಕೀ. ಸೊ ಈ ರೀತಿ ನೀವು ಪ್ರಾಕ್ಟೀಸನ್ನು ಮಾಡಿದಾಗ ನಿಮಗೇನಾಗುತ್ತೆ, ಮೆಮೊರೈಸೇಷನ್ ಆಗುತ್ತೆ, ಟೈಪ್ ಮಾಡುವಾಗ ಈಸಿ ಆಗುತ್ತೆ. ಸರಿ, ನಿಮ್ಮ ಮುಂದೆ ನಾನು ಏನು ಮಾಡಿದೆ, ಒಂದು ಇಂಟ್ರಡಕ್ಷನ್ ಕೋರ್ಸನ್ನು ಸೆಲೆಕ್ಟ್ ಮಾಡಿ ಅದರಲ್ಲಿ ಬೇಸಿಕ್ನಲ್ಲಿ ಒಂದೇ ಲೆಸನ್ ಈ ರೀತಿ ಕೀಗಳನ್ನು ಟೈಪ್ ಮಾಡಿದೆ. ಈ ಟೈಪ್ ಮಾಡಿದ ಕೂಡ ನಮಗೆ ಈ ರೀತಿಯ ಒಂದು ರಿಪೋರ್ಟ್ ಬರ್ತದೆ. ಏನು ಬರ್ತದೆ ಇಲ್ಲಿ, ಕುಡ್ ಬಿ ಬೆಟರ್. ಸೊ ನಾನು ಎಲ್ಲಿದ್ದೀನಿ ಅಂದರೆ ನನ್ನ ಪ್ಲೇಸ್ ಇಲ್ಲಿದೆ, ಅಂದರೆ ನಂದು ಆರೆಂಜ್ ಪ್ಲೇಸ್ನಲ್ಲಿದೆ, ಅಂದರೆ ಸ್ಪೀಡು ಭಾಳ ಸ್ಲೋ ಆಗಿದೆ. ಗುಡ್ ಅಂತ ನೋಡಿ ಕಲರ್ ಗ್ರೀನಲ್ಲಿ, ಲೈಟ್ ಗ್ರೀನ್ ಇದ್ದರೆ ಗುಡ್ಡು, ಡಾರ್ಕ್ ಗ್ರೀನಲ್ಲಿ ನಿಮ್ಮ ಒಂದು ಕರ್ಸರ್ ಬಂದರೆ ಎಕ್ಸಲೆಂಟ್ ಅಂತ ಆಗುತ್ತೆ.
ಸ್ಪೀಡ್ ಏನಿದೆ 14 CPM ಇದೆ ನೋಡಿ, 14 ಕ್ಯಾರೆಕ್ಟರ್ ಪರ್ ಮಿನಿಟ್ ಈ ರೀತಿ ಇದೆ. ಎಕ್ಯುರಸಿ 81% ಇದೆ. 81 ಅಂದರೆ ನಮ್ಮ ಸರಿಯಾಗಿ ಟೈಪ್ ಮಾಡಬೇಕಾಗಿತ್ತು, 3 ಆಲ್ಫಾಬೆಟ್ಸ್ಗಳನ್ನು ನಾನು ತಪ್ಪಾಗಿ ಟೈಪ್ ಮಾಡಿದ್ದೆ. ಸೊ ನಾನು ಎಕ್ಯುರಸಿ 81% ಬರ್ತದೆ. ಆಮೇಲೆ ಸ್ಲೋ ಡೌನ್ 6%. ಸೊ ಇದನ್ನು ನೋಡಿದಾಗ ಏನಾಗುತ್ತೆ ಅಂದರೆ ನಮಗೆ ನಮ್ಮ ಒಂದು ಟೈಪಿಂಗ್ ಪರ್ಫಾರ್ಮೆನ್ಸನ್ನು ನಾವು ನೋಡ್ಕೊಳ್ಳೋಕ್ಕೆ ಸಾಧ್ಯ. ಸೊ ಇದು ಆಯಿತು. ಈಗ ನಾನು ಮತ್ತೊಂದು ಸಲ ನಾನು ಏನು ಮಾಡಿರ್ತೀನಿ ಅಂದರೆ ಈ ಒಂದು ಮತ್ತೊಂದು ಕೋರ್ಸನ್ನು ಓಪನ್ ಮಾಡಿ ತೋರಿಸಿರ್ತೀನಿ ನಾನು. ಮತ್ತು ರ್ಯಾಪಿಡ್ ಟೈಪಿಂಗ್ ಟ್ಯೂಟೋರಿಯಲ್ ಅಂತ ಓಪನ್ ಮಾಡಿರ್ತೀನಿ ನಾನು. ಇಲ್ಲಿ ನಾನು ಕೋರ್ಸಿಗೆ ಹೋಗ್ತೀನಿ. ಕೋರ್ಸ್ನಲ್ಲಿ ನಾನು ಬಿಗ್ನರ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಬಿಗ್ನರ್ ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ಬೇಸಿಕ್ ಲೆಸನ್ಸ್ ಅಂತ ಏನಿದೆ ಕ್ಲಿಕ್ ಮಾಡ್ತೀನಿ. ಅಲ್ಲಿ ಬೇಸಿಕ್ಕು ಶಿಫ್ಟು ಡಿಜಿಟ್ ಕೀ ಅಂತ ಇದೆ. ನಾನು ಶಿಫ್ಟ್ ಕೀಸ್ ಅಂತ ಬಂದಾಗ ಶಿಫ್ಟ್ನಲ್ಲಿ 9 ಲೆಸನ್ಸ್ ಇದೆ, ಬೇಸಿಕ್ನಲ್ಲಿ 9 ಇದೆ, ಡಿಜಿಟ್ನಲ್ಲಿ 3 ಇದೆ, ನ್ಯೂಮರಿಕ್ನಲ್ಲಿ 8 ಇದೆ, ಇದರಲ್ಲಿ ಬಿಗ್ನರ್ಸ್ನಲ್ಲಿ. ಸೊ ನಾನು ಈಗ ಶಿಫ್ಟ್ನಲ್ಲಿ ಹೋಗಿ ಲೆಸನ್ ನಂಬರ್ 4 ಸೆಲೆಕ್ಟ್ ಮಾಡ್ತೀನಿ. 4 ಅಂತ ಸೆಲೆಕ್ಟ್ ಮಾಡಿದಾಗ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ ಆತ್ಮೀಯ ವಿದ್ಯಾರ್ಥಿಗಳೇ, ಅಲ್ಲಿ ಏನು ಅಕ್ಷರಗಳು ಕಾಣ್ತಾ ಇವೆ ಆ ರೀತಿ ನಾವು ಟೈಪನ್ನು ಮಾಡ್ತಾ ಹೋಗಬೇಕು. ನೋಡಿ ಏನಿದೆ VVMM ಇದೆ, VVMM ಸ್ಪೇಸ್ VV ಇದೆ. ನಾನು ಈ VV ಬದಲಿ ನಾನು ತಪ್ಪನ್ನು ಟೈಪ್ ಮಾಡಿದರೆ ಏನಾಗುತ್ತೆ, ಅಲ್ಲಿ ರಾಂಗ್ ಬಂತು. ನಾನು ಮತ್ತೊಂದು ಸಲ V ಅಂತ ಮಾಡಿದಾಗ ಅದು ಮುಂದಕ್ಕೆ ಹೋಗುತ್ತೆ ಕರ್ಸರು, ಮತ್ತೆ ರಾಂಗ್ ಆಯಿತು. ಸೊ ಈಗ ನೋಡಿ ಇದು ಭಾಳ ಕ್ಲಿಯರಾಗಿ ನನಗೆ ಮೆನ್ಷನ್ ಮಾಡ್ತಾ ಇದೆ ನಾನು ಸರಿಯಾಗಿ ಟೈಪ್ ಮಾಡ್ತಾ ಇದ್ದೀನಿ ಅಥವಾ ಇಲ್ಲ. ನೋಡಿ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ಒಂದು ಟೈಪಿಂಗ್ ಸ್ಪೀಡ್ ಏನಾಗುತ್ತೆ, ಭಾಳ ಇನ್ಕ್ರೀಸ್ ಆಗುತ್ತೆ. ನೋಡಿ ಯಾವ ರೀತಿ ನಾನು ಟೈಪ್ ಮಾಡ್ತಾ ಇದ್ದೀನಿ ಅಂತ. ಎಸ್, ನಿಮಗೆ ಈ ಒಂದು ಟೈಪ್ ಆದಮೇಲೆ ಒಂದು ಟೈಪಿಂಗ್ ಸ್ಪೀಡ್ ಎಷ್ಟಿದೆ, ಸೊ ಯಾವ ರೀತಿ ಎಷ್ಟು ಎಕ್ವರಿಸಿ ಇದೆ ಇದನ್ನೆಲ್ಲ ನಾವು ನೋಡಲಿಕ್ಕೆ ಆಗುತ್ತೆ. ನಾನು ಇಲ್ಲಿ ನೋಡಿ ನಾನು ಯಾವ ರೀತಿ ಟೈಪ್ ಮಾಡ್ತಾ ಇದ್ದೀನಿ. ಕೆಲವು ಮಧ್ಯಗಳಲ್ಲಿ ಕೆಲವೊಂದು ಆಲ್ಫಾಬೆಟ್ಸನ್ನು ನಾನು ಏನು ಮಾಡ್ತಾಯಿದ್ದೀನಿ, ಎರರ್ ಕೂಡ ಮಾಡ್ತಾಯಿದ್ದೀನಿ. ಯಾಕಂದರೆ ಆ ಎರರ್ ಪರ್ಸೆಂಟೇಜ್ ಕೂಡ ನಮಗೆ ಗೊತ್ತಾಗಬೇಕಾಗಿದೆ. ಸೊ ಈ ರೀತಿ ನೀವೇನು ಮಾಡಬೇಕಾಗತ್ತೆ ಅಂದರೆ ಟೈಪನ್ನು ಮಾಡ್ತಾ ಹೋಗಬೇಕು. ಸೊ ಇಷ್ಟಾದಮೇಲೆ ನೀವೇನು ಮಾಡ್ಬೋದು ಅಂದರೆ, ಸರ್ ಸಾಕು ಈಗ ನನ್ನ ಒಂದು ರಿಪೋರ್ಟನ್ನು ನೋಡಬೇಕಾಗಿದೆ, ಯಾವ ರೀತಿ ಟೈಪಿಂಗನ್ನು ಮಾಡಿದ್ದೀನಿ ಅಂತ ನೀವು ನೋಡ್ಕೋಬೋದು. ಇಲ್ಲಿ ಏನಿದೆ ಅಂತ ನೋಡಿ 3 ಲೈನ್ಸ್ ಇದೆ. ರೈಟ್ ಸೈಡ್ ಟಾಪ್ ಮೇಲೆ 3 ಲೈನ್ಸ್ ಇದೆ, ಅಲ್ಲಿಗೆ ನೀವು ಕ್ಲಿಕ್ಕನ್ನು ಮಾಡಬೇಕು. ಅಲ್ಲಿ ಕ್ಲಿಕ್ಕನ್ನು ಮಾಡಿಕೊಂಡು ನಿಮ್ಮ ಒಂದು ಪರ್ಫಾರ್ಮೆನ್ಸನ್ನು ನೋಡಲಿಕ್ಕೆ ಹೋಗ್ಬೋದು, ಅಥವಾ ಕೆಲವೊಂದು ಬದಲಾವಣೆಗಳನ್ನು ಮಾಡಲಿಕ್ಕೆ ಕೂಡ ಇಲ್ಲಿ ನಿಮಗೆ ಸಾಧ್ಯ ಇದೆ. ಅದರ್ವೈಸ್ ನಿಮ್ಮ ಪರ್ಫಾರ್ಮೆನ್ಸ್ ನೋಡಬೇಕಾಯಿತು ಅಂದರೆ ಇಲ್ಲಿದೆ ನೋಡಿ ನಿಮ್ಮ ಪರ್ಫಾರ್ಮೆನ್ಸ್. ಇಲ್ಲೇನಿದೆ ಒಂದು ಗ್ರಾಫ್ ರೀತಿಯ ಒಂದು ಐಕಾನ್ ಬರ್ತದೆ ಲೆಫ್ಟ್ ಸೈಡ್ ಟಾಪ್ನಲ್ಲಿ, ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಪರ್ಫಾರ್ಮೆನ್ಸ್ ರಿಪೋರ್ಟ್ ಬರ್ತದೆ. ನೋಡಿ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿ ನಮ್ಮ ಒಂದು ಪರ್ಫಾರ್ಮೆನ್ಸ್ ರಿಪೋರ್ಟ್ ಇಲ್ಲಿ ಬರ್ತಾ ಇದೆ. ಎಕ್ಯುರಸಿ 100%, ಸ್ಪೀಡು 36 ವರ್ಡ್ ಪರ್ ಮಿನಿಟ್ ಇದೆ. ನೋಡಿ ಎಲ್ಲ ನೋಡಿ ಓವರಾಲ್ ರೇಟಿಂಗು ಎಕ್ಸಲೆಂಟ್ ಅಂತ ಇದೆ, ಸ್ಪೀಡು 36, ಎಕ್ಯುರಸಿ ವರ್ಡ್ಸು 100%. ಸೊ ಈ ರೀತಿ ಒಂದು ಬೇಸಿಕ್ ಆಗಿರುವಂಥ ರಿಪೋರ್ಟ್ ಬರ್ತದೆ. ಆ ರಿಪೋರ್ಟನ್ನು ನೋಡಿಕೊಂಡು ನಾವೇನು ಮಾಡಬೇಕಾಗುತ್ತೆ, ಹಂತಗಳಲ್ಲಿ ನಾವೇನು ಮಾಡಬೇಕು, ನಮ್ಮ ಒಂದು ಟೈಪಿಂಗ್ ಸ್ಪೀಡನ್ನು, ಎಕ್ಯುರಸಿಯನ್ನು ಎರರ್ ಆಗದ ಹಾಗೆ, ತಪ್ಪುಗಳಾಗದ ಹಾಗೆ ಟೈಪನ್ನು ಮಾಡಬೇಕು. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಈಗಾಗಲೇ ನಾನು ಒಂದಿಷ್ಟು ಇಂಟ್ರಡಕ್ಷನ್ ಮಾಡಿದ್ದೀನಿ, ನೀವು ಇದನ್ನು ಬಳಸ್ತಾ ಹೋಗಬೇಕಾಗತ್ತೆ. ಸೊ ಸೆಲೆಕ್ಟ್ ಕೋರ್ಸಲ್ಲಿ ಇಂಟ್ರೊಡಕ್ಷನ್ ಇದೆ, ಬಿಗ್ನರ್ ಇದೆ, ಎಕ್ಸ್ಪೀರಿಯನ್ಸ್ಡ್ ಇದೆ. ಸೊ ಈಗಾಗಲೇ ನಾನು ಹೇಳಿದ್ದೀನಿ, ಎಕ್ಸ್ಪೀರಿಯನ್ಸ್ನಲ್ಲಿ ಕೂಡ ಇದೆ. ಅಡ್ವಾನ್ಸ್ ಹಂತಕ್ಕೆ ಹೋದಾಗ ನಮಗೆ ಏನಾಗುತ್ತೆ, ಎಷ್ಟು ಲೆಸನ್ಸ್ ಬರ್ತದೆ ನೋಡಿ, ಟೋಟಲ್ 17 ಲೆಸನ್ಸ್ ಬರ್ತದೆ. ಸೊ ನೀವು ಇಲ್ಲಿ ಏನು ಮಾಡಬೇಕು, ನೀವು ಲೆಸನ್ 1, 2, 3, 4 ಕ್ರೊನಾಲಜಿಕಲಿ ಆಗಿ ನೀವು ಅದನ್ನು ಕಂಪ್ಲೀಟ್ ಮಾಡ್ತಾ ಹೋಗಬೇಕು. ನೀವು ನೇರವಾಗಿ ಲೆಸನ್ ನಂಬರ್ 12 ಈ ರೀತಿ ಹೋಗಬಾರ್ದು. ಸೊ ಲೆಸನ್ ನಂಬರ್ 1 ಅಂತ ಕ್ಲಿಕ್ ಮಾಡಿ, ಆಗ ನಿಮಗೆ ಈ ರೀತಿ ಬರ್ತದೆ. ಈ ರೀತಿ ನೋಡಿ, ಇವುಗಳನ್ನು ನಾವು ಟೈಪ್ ಮಾಡ್ತಾ ನಾವು ಹೋಗಬೇಕಾಗತ್ತೆ. ಇಲ್ಲಿ ನೋಡಿ ಯಾವ ರೀತಿ ಇದೆ, ಕಾಲ್ ಯುವರ್ ಆಲ್ರೆಡಿ ಇದೆ. ಅಲ್ಲಿ ನಾವು ಸರಿಯಾಗಿದ್ದರೆ ಏನಾಗುತ್ತೆ ಅಂದರೆ ಗ್ರೀನ್ ಬರುತ್ತೆ, ರಾಂಗ್ ಇದ್ದರೆ ಏನಾಗುತ್ತೆ ನಿಮಗೆ ರೆಡ್ ಆಗಿ ಬರ್ತದೆ. ಸರಿಯಾಗಿದ್ದರೆ ಏನಾಗುತ್ತೆ ಗ್ರೀನ್, ರಾಂಗ್ ಇದ್ದರೆ ರೆಡ್. ನೋಡಿ ತಾವು ಗಮನಿಸ್ತಾ ಇದ್ದೀರಿ, ನಾನು ಇಲ್ಲಿ ಕರೆಕ್ಟಾಗಿ ಟೈಪ್ ಮಾಡ್ತಾ ಇರೋದ್ರಿಂದ ಗ್ರೀನ್ ಬಂದಿದೆ. ನಾನೀಗ ರಾಂಗ್ ಟೈಪ್ ಮಾಡಿರ್ತೀನಿ, ರೆಡ್ ಬಂತು. ನೋಡಿ ಕರ್ಸರ್ ಮುಂದೆ ಹೋಗ್ತಾನೇ ಇರ್ತದೆ, ಬಟ್ ನಾವೇನು ಮಾಡಿದ್ದೀವಿ ಅಲ್ಲೆಲ್ಲ ರಾಂಗ್ ಟೈಪ್ ಆಗಿರುವಂಥದ್ದು ಇದೆ. ಸೊ ಈ ರೀತಿ ನೀವು ಗಮನಿಸ್ತಾ ಹೋಗಬೇಕು, ಎಲ್ಲಿ ರಾಂಗ್ ಟೈಪ್ ಆಗಿದೆ ತಮ್ಗೆ ಗೊತ್ತಾಗಿರಬೇಕು ನಾವು ರಾಂಗ್ ಮಾಡ್ತಾ ಇದ್ದೀವಿ ಅಂತ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಈ ರೀತಿ ನೀವೇನು ಮಾಡಬೇಕಾಗತ್ತೆ ಅಂದರೆ ಈ ರ್ಯಾಪಿಡ್ ಟೈಪಿಂಗ್ ಟ್ಯುಟೋರಿಯಲ್ ಏನಿದೆ ಇದನ್ನು ಬಳಸಿಕೊಂಡು ನಿಮ್ಮ ಟೈಪಿಂಗ್ ಸ್ಕಿಲ್ಲನ್ನು ಇಂಪ್ರೂವ್ ಮಾಡಬೇಕು. ಆತ್ಮೀಯ ವಿದ್ಯಾರ್ಥಿಗಳೇ, ಇದು ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು, ಸಿಲೆಬಸ್ಗೆ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಇನ್ನೊಂದು ಸಲ ನಾನು ಕ್ವಿಕ್ ರಿವಿಷನ್ ಮಾಡ್ತೀನಿ. ರ್ಯಾಪಿಡ್ ಟೈಪಿಂಗ್ ಟ್ಯುಟೋರಿಯಲನ್ನು ನಿಮ್ಮ ಒಂದು ಸಿಸ್ಟಮ್ಸ್ನಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡಿದ ನಂತರ ಈ ಒಂದು ಸಾಫ್ಟ್ವೇರ್ನೆಲ್ಲ ಇನ್ಸ್ಟಾಲ್ ಮಾಡಿದ ನಂತರ ಇಲ್ಲಿ ನಿಮಗೆ ಒಟ್ಟಾರೆಯಾಗಿ ಇಂಟ್ರೊಡಕ್ಷನ್, ಬಿಗ್ನರ್, ಎಕ್ಸ್ಪೀರಿಯನ್ಸ್ಡ್, ಅಡ್ವಾನ್ಸ್ಡ್ ಮತ್ತು ಟೆಸ್ಟಿಂಗ್ ಅಂತ 5 ಹಂತಗಳಿರ್ತವೆ. ಸೊ ಪ್ರತಿಯೊಂದು ಹಂತವನ್ನು ನೀವು ಸೆಲೆಕ್ಟ್ ಮಾಡಿದಾಗ ಕೂಡ ಮತ್ತೆ ನಿಮಗೆ ಸಬ್ ಆಪ್ಷನ್ಸ್ ಬರ್ತವೆ. ಸಬ್ ಆಪ್ಷನ್ ಮತ್ತೆ ಕ್ಲಿಕ್ ಮಾಡಿದಾಗ ಮತ್ತೆ ಲೆಸನ್ಸ್ ಬರ್ತವೆ. ಸೊ ಬಿಗ್ನರ್ಸ್ ಅಂತ ಬಂದಾಗ ಈ ರೀತಿ ಇದೆ. ಇನ್ನು
ಯಾವುದು ಎಕ್ಸ್ಪೀರಿಯನ್ಸ್ಡ್ ಅಂತ ಬಂದಾಗ ಅಲ್ಲಿ ನಮಗೆ 3 ಪಾರ್ಟ್ ಬರ್ತವೆ. ಒಂದೊಂದು ಪಾರ್ಟ್ನಲ್ಲಿ ಕೂಡ ಸಾಕಷ್ಟು ನಿಮಗೆ ಏನು ಸಿಗ್ತದೆ ಅಂದರೆ ಇಲ್ಲಿ ನಿಮಗೆ ಟೈಪಿಂಗ್ ಮಾಡಲಿಕ್ಕೆ ಸಿಗ್ತದೆ. ಪಾರ್ಟ್ 1ನಲ್ಲಿ ಸಿಂಗಲ್ ಆಲ್ಫಾಬೆಟ್ಸು, ಪಾರ್ಟ್ ಬಿನಲ್ಲಿ ಡಬಲ್ ಆಲ್ಫಾಬೆಟ್ಸು, ಪಾರ್ಟ್ 3ನಲ್ಲಿ ಮತ್ತೆ ಸಿಂಗಲ್ ಆಲ್ಫಾಬೆಟ್ಸ್ಗಳನ್ನು ಟೈಪ್ ಮಾಡುವಂತಹ ಕೌಶಲ್ಯವನ್ನು ನೀವು ಇಂಪ್ರೂವ್ ಮಾಡ್ಕೋಬೋದು. ಇನ್ನು ಕೋರ್ಸ್ ಎಕ್ಸ್ಪೀರಿಯನ್ಸ್ಡ್ನಲ್ಲಿ ಬಂದಾಗ ಈ ರೀತಿ ಎಕ್ಸ್ಪ್ಲೇನ್ ಆಗಿದೆ. ಇನ್ನು ಅಡ್ವಾನ್ಸ್ ಅಂತ ಬರ್ತೀನಿ ನಾನು. ಅಡ್ವಾನ್ಸ್ ಅಂತ ಬಂದಾಗ ಈ ರೀತಿ ಕಂಪ್ಲೀಟ್ ಆಗಿರುವಂಥ ಟೈಪಿಂಗ್ ಕೊಟ್ಟಿರ್ತಾರೆ. ನಾವು ಅದನ್ನು ನೋಡಿಕೊಂಡು ಫಾಸ್ಟಾಗಿ ಟೈಪ್ ಮಾಡುವಂಥದ್ದನ್ನು ಕಳ್ಕೋಬೇಕು. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ರ್ಯಾಪಿಡ್ ಟೈಪಿಂಗ್ ಟ್ಯುಟೋರಿಯಲ್ ಸಾಫ್ಟ್ವೇರ್ ಬಗ್ಗೆ ಒಂದಿಷ್ಟು ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ. ಸೊ ಈ ರೀತಿ ಕೋರ್ಸ್ಗಳನ್ನು ಕಂಪ್ಲೀಟ್ ಮಾಡಿದ ಮೇಲೆ ನಿಮ್ಮನ್ನು ನೀವು ಟೆಸ್ಟನ್ನು ಕೂಡ ಮಾಡಬೇಕಾಗತ್ತೆ. ಸೊ ಯಾವ ರೀತಿ ಟೆಸ್ಟ್ ಮಾಡಬೇಕು ಅಂದರೆ ಮತ್ತೆ ಕೋರ್ಸ್ನ ಹತ್ರ ಹೋಗಿ ಸೆಲೆಕ್ಟ್ ಮಾಡಿ, ಆಮೇಲೆ ಕೆಳಗಡೆ ಟೆಸ್ಟಿಂಗ್ ಅಂತ ಬರುತ್ತೆ, EN5 ಟೆಸ್ಟಿಂಗ್ ಅಂತ, ನೀವು ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಸೊ ಈ ರೀತಿ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಪ್ಯಾರಾಗ್ರಾಫ್ ಬರ್ತದೆ. ನೀವೇನು ಮಾಡಬೇಕು ಅಂದರೆ ಇಲ್ಲಿ ನೋಡಿ ಟೆಸ್ಟಿಂಗ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಒಂದು ಈ ರೀತಿ ಬಂದಾಗ ನೀವೇನು ಮಾಡಬೇಕು, ಟೈಪ್ ಮಾಡ್ತಾ ಹೋಗಬೇಕು. ಸೊ ಇಲ್ಲಿ ಈ ಟೆಸ್ಟಿನ ವಿಶೇಷತೆ ಏನಂದರೆ ನೀವು ಟೈಪ್ ಮಾಡ್ತಾ ಹೋದ ಹಾಗೆ ನೀವು ಯಾವ ಅಕ್ಷರಗಳನ್ನು ತಪ್ಪಾಗಿ ಟೈಪ್ ಮಾಡ್ತೀರಿ ಅಲ್ಲಿ ರೆಡ್ ಕಲರ್ ಬರೋದಿಲ್ಲ, ಸರಿಯಾಗಿ ಟೈಪ್ ಮಾಡಿದರೆ ಗ್ರೀನ್ ಕಲರ್ ಕೂಡ ಬರೋದಿಲ್ಲ. ಆ್ಯಸ್ ಇಟ್ ಈಸ್ ಆಗಿ ಕರ್ಸರ್ ಮೂವ್ ಆಗುತ್ತಾ ಹೋಗುತ್ತೆ. ಫೈನಲಿ ಎಲ್ಲ ಒಂದು ಪ್ಯಾರಾಗ್ರಾಫನ್ನು ಟೈಪ್ ಮಾಡಿದ ನಂತರ ಇಲ್ಲಿ ಗ್ರಾಫ್ ರೀತಿ ಐಕಾನ್ ಏನಿದೆ ಅಲ್ಲಿ ನೀವು ಕ್ಲಿಕ್ ಮಾಡಿದಾಗ ನೀವು ಎಷ್ಟು ಎಕ್ವರಿಸಿ ಇದೆ, ಎಷ್ಟು ಸರಿಯಾಗಿ ನೀವು ಟೈಪ್ ಮಾಡಿದ್ದೀರಿ, ನಿಮ್ಮ ಫಾಸ್ಟ್ ಎಷ್ಟಿದೆ, ಎಲ್ಲ ಇನ್ಫಾರ್ಮೇಷನ್ಸು ಇಲ್ಲಿ ಡಿಸ್ಪ್ಲೇ ಆಗ್ತದೆ. ಸೊ ಆದ್ಮೇಲೆ ಈ ರೀತಿ ನೀವೇನು ಸುಲಭವಾಗಿ ಇದನ್ನು ಮಾಡ್ಬೋದು. ಇನ್ನೂ ಒಂದಿಷ್ಟು ಸೆಟ್ಟಿಂಗನ್ನು ಹೇಳಬೇಕಾದ್ರೆ ಇಲ್ಲಿ ನಿಮಗೆ 3 ಲೈನ್ ಏನಿದೆ 3 ಲೈನ್ ಅಂತ ಕ್ಲಿಕ್ ಮಾಡಿ ಕೀಬೋರ್ಡ್ ಏನಿದೆ ಕೀಬೋರ್ಡನ್ನು ನಾವೇನು ಮಾಡ್ಬೋದು ಅಂದರೆ ಕೀಬೋರ್ಡಿನ ಕಲರ್ಸನ್ನು ನಾವು ಚೇಂಜ್ ಮಾಡ್ಬೋದು, ಬೇರೆ ಬೇರೆ ಕಲರ್ಸನ್ನು ಚೇಂಜ್ ಮಾಡ್ಬೋದು. ಇನ್ನು ಇಲ್ಲಿ ನಮಗೆ ಬ್ಯಾಕ್ಗ್ರೌಂಡ್ ಆ್ಯಂಡ್ ಟೆಕ್ಸ್ಟ್ ಕಲರ್ ನೋಡಿ, ಬ್ಯಾಕ್ಗ್ರೌಂಡ್ ಅಂತ ಬಂದಾಗ ನೋಡಿ ಇಲ್ಲಿ ಲೈಟ್ ಕಲರ್ ಇದೆ, ನಾನು ಮರೈನ್ ಚೇಂಜ್ ಮಾಡ್ಬೋದು, ಡಾರ್ಕ್ ಚೇಂಜ್ ಮಾಡ್ಬೋದು, ಆ್ಯನಿಮೇಷನ್ಸನ್ನು ಇಟ್ಕೊಂಡು ಟೈಪ್ ಮಾಡ್ಬೋದು. ಸೊ ಈ ರೀತಿ ಇದೆ. ಸೊ ಇದಾದಮೇಲೆ ನಾನು ಮತ್ತೇನಿದೆ ಆಪ್ಷನ್ಸು ಇಲ್ಲಿ ಸೆಟ್ಟಿಂಗ್ನಲ್ಲಿ ಅಂತ ಬಂದಾಗ ಇಲ್ಲಿ ಫಾಂಟ್ಗಳು ಚೇಂಜ್ ಮಾಡ್ಬೋದು ಅಥವಾ ಸೌಂಡನ್ನು ಕೊಡ್ಬೋದು. ಸೊ ಸೌಂಡ್ ಇದೆ ನೋಡಿ, ಈ ರೀತಿ ಇದೆ, ಬ್ಯಾಕ್ಗ್ರೌಂಡ್ ಸೌಂಡನ್ನು ಕೊಡಲಿಕ್ಕೆ ಸಾಧ್ಯ ಇದೆ. ಸೊ ಇದು ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇದಾದಮೇಲೆ ನೆಕ್ಸ್ಟ್ ನಮಗೆ ಏನು ಬರ್ತದೆ ಅಂದರೆ ಇಲ್ಲಿ ಥೀಮ್ಸನ್ನು ಚೇಂಜ್ ಮಾಡಲಿಕ್ಕೆ ಸಾಧ್ಯ. ಯಾವ ರೀತಿ ಬ್ಲ್ಯಾಕ್ ಕಲರ್ ಇದೆ, ಇಲ್ಲಿ ನಿಮಗೆ ಬ್ಲ್ಯಾಕ್ ಕಲರ್ ಇದ್ದು ಇಲ್ಲಿ ಕಲರ್ಸನ್ನು ನಾವು ಚೇಂಜನ್ನು ಮಾಡ್ಬೋದು. ಇಲ್ಲಿ ಏನಾಯಿತು, ಬ್ಲೂ ಕಲರ್ ಆಯಿತು. ಸೊ ಈ ರೀತಿ ನಾವು ಥೀಮ್ಸನ್ನು ಕೂಡ ಚೇಂಜ್ ಮಾಡ್ಬೋದು. ಇದಾದಮೇಲೆ ನೆಕ್ಸ್ಟ್ ಇರುವಂಥ ಸೆಟ್ಟಿಂಗನ್ನು ನೋಡ್ತಾ ಹೋದಾಗ ಶಾರ್ಟ್ಕಟ್ಸ್ ಇದೆ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇದೆ, ಬೇರೆ ಬೇರೆ ಲ್ಯಾಂಗ್ವೇಜ್ ಇದೆ, ನಾವು ಇಂಗ್ಲೀಷ್ನಲ್ಲೇ ಟ್ರೈ ಮಾಡಬೇಕು. ಹೋಮ್ ಪೇಜ್ ಬರ್ತದೆ, ಮತ್ತು ಹೋಮ್ ಪೇಜ್ ನಮಗೆ ಅವಶ್ಯಕತೆ ಇಲ್ಲ, ಯಾವುದಾದ್ರೂ ಅಪ್ಡೇಟ್ ಬಂದರೆ ಅಪ್ಡೇಟನ್ನು ಮಾಡ್ಬೋದು, ಆಮೇಲೆ ಲಾಗೌಟನ್ನು ಮಾಡ್ಬೋದು. ಸೊ ಆದ್ಮೇಲೆ ಈ ಒಂದು ರ್ಯಾಪಿಡ್ ಟೈಪಿಂಗ್ ಟ್ಯುಟೋರಿಯಲ್ ಏನಿದೆ ನಿಮ್ಮ ಒಂದು ಸಿಲೆಬಸ್ಗೆ ಇರುವಂಥ ಅತ್ಯಂತ ಪ್ರಮುಖವಾಗಿರುವಂಥ ಒಂದು ಸಾಫ್ಟ್ವೇರ್ಗಳಲ್ಲಿ ಇದು ಒಂದು. ಸೊ ಇದನ್ನು ನೀವು ನಿರಂತರವಾಗಿ ನಿಮ್ಮ ಪ್ರಾಕ್ಟಿಕಲ್ ಕ್ಲಾಸಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಈ ಒಂದು ಚಾಪ್ಟರ್ 2 ಏನಿದೆ ಡಾಟಾ ಹ್ಯಾಂಡಲಿಂಗ್ ಮತ್ತು ಕೀಬೋರ್ಡ್ ಸ್ಕಿಲ್ಲಿಂಗು, ಈ ಚಾಪ್ಟರ್ ಮೇಲೆ ಒಂದು ಇಂಪಾರ್ಟೆಂಟ್ ಕ್ವಶನ್ ಪೇಪರ್ಸನ್ನು ಇಟ್ಕೊಂಡು ಒಂದು ರಿವಿಷನ್ ರೀತಿಯ ಒಂದು ಕ್ವಶನ್ ಪೇಪರ್ ಇಟ್ಕೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೀವಿ ಅಂತ ಹೇಳ್ತಾ, ಇದಾದ ನಂತರ ಮುಂದಿನ ಯೂನಿಟ್ 3 ಇಟ್ಕೊಂಡು ಮತ್ತೆ ವೀಡಿಯೋ ಸರಣಿ ಮುಂದುವರಿತದೆ ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ.